ಕಂಪ್ಲೀಟ್ಲಿ ಇದು ನನ್ನ ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ಮಿಡ್ ನೈಟಲ್ಲಿ 12 ಗಂಟೆಗೆ ನನ್ನ ಫ್ರೆಂಡ್ ಬಂದು ನನಗೆ ಸರ್ಪ್ರೈಸ್ನ ಕೊಟ್ಟು ಕೇಕ್ನ ಕಟ್ ಮಾಡಿಸಿದ್ರು. ಅದ್ರ ಜೊತೆಗೆ ನನಗೆ ಇನ್ನೂ ಒಂದು ಸರ್ಪ್ರೈಸ್ ಏನಂದರೆ ನನ್ನ ತಮ್ಮ ಬಂದಿದ್ದು. ನಿಜವಾಗ್ಲೂ ಇದು ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ಅವನು ಬಂದು ನನಗೆ ಸರ್ಪ್ರೈಸ್ ಕೊಟ್ಟು ತುಂಬಾ ಖುಷಿಯಾಯಿತು. ಸ್ವಲ್ಪ ಎಮೋಷ್ನಲ್ ಆದೆ. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಎಫರ್ಟ್ ಹಾಕಿ 12 ಗಂಟೆಲಿ ನನ್ನ ನೋಡಿಕೊಂಡು ಬಂದು ಕೇಕ್ ಕಟ್ ಮಾಡಿಸಿದ್ದಕ್ಕೆ ಐ ಆಮ್ ಗ್ರೇಟ್ಫುಲ್. ಯಾವಾಗಲೂ ನನ್ನ ಜೊತೆ ಹೀಗೆ ಇರಿ. ಥ್ಯಾಂಕ್ ಯು ಸೋ ಮಚ್. A few moments later. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶುಭ ಕನ್ನಡತಿ. ಇವತ್ತು ನನ್ನ ಬರ್ಡೇ. ಬೆಳಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಸ್ವಾಮಿನ ಮೀಟ್ ಮಾಡಿ ಅವ್ರ ದರ್ಶನ ಮಾಡಿ ಅವ್ರ ಬ್ಲೆಸ್ಸಿಂಗ್ಸ್ನ ತೊಗೊಂಡು ಬಂದೆ. ಇದಂತೂ ವರ್ಷ ಕಂಪಲ್ಸರಿ ಮಿಸ್ಸೇ ಮಾಡಲ್ಲ. ನಾನು ಫಸ್ಟು ದೇವಸ್ಥಾನಕ್ಕೆ ಹೋಗಿಯೇ ನಂದು ನೆಕ್ಸ್ಟ್ ಏನಿದೆ ಅದನ್ನು ನೋಡೋವಂಥದ್ದು. ಸೊ ಅವ್ರ ಬ್ಲೆಸ್ಸಿಂಗ್ಸ್ ತೊಗೊಂಡು ನಾನು ಏನು ಸೆಲೆಬ್ರೇಷನ್ ಪ್ಲೇಸ್ಗೆ ಇನ್ವೈಟ್ ಮಾಡಿದ್ರು ಆ ಪ್ಲೇಸ್ಗೆ ಹೋಗಿದ್ದೀನಿ. ಈ ಥರ ನನಗೆ ಸರ್ಪ್ರೈಸ್ನ ಕೊಟ್ಟಿರೋದು ನನ್ನ ಸಿಸ್ಟರು ಚೈತ್ರ ಅಂತ, ನಮ್ಮ ಅಕ್ಕ. ಇವರೇನು ಹೇಳಿ ಹಾಯ್. ಔಟ್ಫಿಟ್ಟು ಈ ಥರ ಇದೆ, ಸ್ವಲ್ಪ ಡೌನ್. ನೆಕ್ ಪೀಸು ನಾನು ಇದನ್ನು ತೊಗೊಂಡೆ. ತುಂಬ ದಿನದಿಂದ ನಂಗೆ ಇದೇ ಬೇಕು ಅಂತ ಹುಡುಕ್ತಿದ್ದೆ, ಇದೇನೇ ಸಿಕ್ಕಿದೆ. ಇಯರಿಂಗ್ಸು ಈ ಥರ ಮ್ಯಾಚ್ ಮಾಡಿದ್ದೀನಿ. ಗೋಲ್ಡಲ್ಲಿ ಮ್ಯಾಚ್ ಮಾಡಿದ್ದೀನಿ ಎಲ್ಲನೂ. ಅಂದರೆ ಸಿಲ್ವರಲ್ಲಿ ಮ್ಯಾಚ್ ಮಾಡಿದ್ರೆ ಅಷ್ಟು ಲುಕ್ ಕೊಡಲ್ಲ ಅಂತೇಳಿ ಗೋಲ್ಡಲ್ಲಿ ಮ್ಯಾಚ್ ಮಾಡಿದ್ದೀನಿ. ಸೊ ನನಗನ್ಸುತ್ತೆ ಎಲ್ಲ ಮ್ಯಾಚ್ ಆಗ್ತೀನಿ ಅಂತ. ಇನ್ನೊಂದು ನೇಲ್ ಆರ್ಟ್ ಮಾಡಿಸಿದ್ದೀನಿ. ಇದು ನನ್ನ ಡ್ರೀಮ್ ಅಂತಲೇ ಹೇಳ್ಬೋದು. ನನ್ನ ಬರ್ಡೇಗೆ ಇರಲಿ ನೆನಪಿಗಿರುತ್ತೆ ಅಂತ ಫಸ್ಟ್ ಟೈಮ್ ಮಾಡಿಸಿದ್ದು. ಸೊ ಹಾಗಾಗಿ ನೇಲ್ ಆರ್ಟ್ ಮಾಡಿಸಿದ್ದೀನಿ. ತುಂಬಾ ಖುಷಿಯಾಯಿತು. ಹೆಂಗಿದೆ ಹೇಳಿ. ಮತ್ತು ನೆಕ್ಸ್ಟು ಇವತ್ತಿನ ದಿನ ಹೆಂಗಿರುತ್ತೆ, ಕಂಪ್ಲೀಟ್ ಡೇ ಹೇಗಿರುತ್ತೆ, ನನ್ನ ಬರ್ಡೇ ಯಾವ ಥರ ಇರುತ್ತೆ, ಯಾರ್ಯಾರನ್ನ ಮೀಟ್ ಮಾಡ್ತೀನಿ ಎಲ್ಲ ಈ ವಿಡಿಯೋದಲ್ಲಿ ನಾನು ಕ್ಯಾಪ್ಚರ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಕಂಪ್ಲೀಟ್ ವಿಡಿಯೋನ ನೋಡಿ. ಟುಡೇ ಇಸ್ ಮೈ ಬರ್ಡೇ. ನೆಕ್ಸ್ಟ್ ನನ್ನ ಫ್ರೆಂಡ್ನ ಮೀಟ್ ಮಾಡಿದೆ. ಅಲ್ಲಿ ಹಾಗೆ ಊಟ ಮಾಡಿಕೊಂಡು ಕೇಕ್ನ ಅಲ್ಲೇ ಕಟ್ ಮಾಡಿ, ನಾನು ಊರಿಗೆ ಹೋಗಬೇಕಿತ್ತು. ಅದೇ ರೀಸನ್ಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಕ್ಕಾಗಲಿಲ್ಲ. ಸೊ ಹಾಗಾಗಿ ಅಲ್ಲೇ ಊಟ ಮಾಡಿಕೊಂಡು ಕೇಕ್ ಕಟಿಂಗ್ ಕೂಡ ಅಲ್ಲೇ ಮುಗಿಸಿ ನಾನು ಊರ ಕಡೆ ಹೊರಟೆ. ಸಿಂಪಲಾಗಿ ಇದ್ರೂ ಕೂಡ ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರಿಗೂ ಬಾಯ್ ಹೇಳಿ ಹೊರಟೆ. ಹಾಯ್ ಗೈಸ್, ಆವಾಗಿಂದ ನಾನು ವೀಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಸಾರಿ, ನನ್ನ ಮೊಬೈಲಲ್ಲಿ ಬರೀ 1% ಚಾರ್ಜರ್ ಇತ್ತು. ಸೊ ಹಾಗಾಗಿ ಅದು ವೀಡಿಯೋ ಆಗ್ತಾನೇ ಇರಲಿಲ್ಲ. ಫೈನಲಿ ನಾನು ಬ್ಯಾಂಗ್ಳೂರಲ್ಲಿ ನನ್ನ ಅಕ್ಕನಿಗೆ ಮತ್ತು ನನ್ನ ಫ್ರೆಂಡ್ಗೆ ಸಿಕ್ಕಿ ಇವಾಗ ಚನ್ನರಾಯಪಟ್ಟಣ ಬಂದಿದ್ದೀನಿ. ಇಲ್ಲಿ ನನ್ನ ಫ್ರೆಂಡ್ ಇನ್ನೊಬ್ಬರು ಸಿಗ್ಲಿಕ್ಕೆ ಹೇಳಿದರು. ಸೊ ಹಾಗಾಗಿ ಅವ್ರಿಗೆ ಸಿಕ್ಬಿಟ್ಟು ಹೋಗೋಣ ಅಂತ ಇಲ್ಲೇ ಬಂದಿದ್ದೀನಿ. ಅವ್ರಿಗೆ ಕಾಲ್ ಮಾಡ್ತಾಯಿದ್ದೀನಿ. ನಾನು ಬಂದಿದ್ದು ಕೂಡ ಲೇಟ್ ಆಯಿತು. ಸೊ ಹಾಗಾಗಿ ಎಲ್ಲ ಬೇಕ್ರಿಗಳೆಲ್ಲ ಕ್ಲೋಸ್ ಆಗ್ತಾ ಇದ್ದಾವೆ. ಬೇರೆ ಕಡೆ ಹೋಗಬೇಕು. ನೋಡೋಣ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇರಿ. ಬಟ್ ಟೈಮಿಂಗ್ಸ್ ಇದಾಗಿರೋದ್ರಿಂದ ಸೆಲೆಬ್ರೇಷನ್ ಕೌಂಟರ್ನ ಕ್ಲೋಸ್ ಮಾಡಿದ್ದಾರೆ. ಸೊ ಹಾಗಾಗಿ ಬೇರೆ ಕಡೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾನೆ ನನ್ನ ಫ್ರೆಂಡು. ನೋಡಬೇಕು ಎಲ್ಲಿ ಹೋಗೋಣ. ಚನ್ನರಾಯಪಟ್ಟಣ ಏನು ಗೊತ್ತಾ, ಆ್ಯಕ್ಚುಲಿ ಇದು ನನ್ನ ಬರ್ಡೇ. ಇವನಿಗೆ ಎಲ್ಲೆಲ್ಲಿ ಸೆಲೆಬ್ರೇಷನ್ ನಡೆಯುತ್ತೆ ಅನ್ನೋದೇ ಗೊತ್ತಿಲ್ಲ. ಸೊ ಹಾಗಾಗಿ ನಾನೇ ಕರ್ಕೊಂಬಂದಿದ್ದೀನಿ. ಬಾರೋ ಇಲ್ಲಿ ಇದೆ ಸೆಲೆಬ್ರೇಷನ್ ಪ್ಲೇಸು. ಇನ್ನೂ ಕೇಕ್ ಕಟ್ ಮಾಡಿಲ್ಲ, ಬೇರೆ ಯಾರೋ ಕಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸಾಂಗ್ ಹಾಕಿದ್ದಾರೆ, ಕಂಟಿನ್ಯೂ ಮಾಡ್ತೀವಿ. ಇನ್ನೂ ಕೇಳ್ತಿಲ್ಲ. ಇಂಗ್ಲೆಂಡ್ ರಾಣಿ ಅವರು ನೀನು ಬೇರೆ ವೆಯ್ಟ್ ಮಾಡಲೇಬೇಕಾಗುತ್ತೆ. ಆ್ಯಕ್ಚುಲಿ ಏನು ಮಾಡೋಂಗಿಲ್ಲ. ಇವೊಂದೊಂದು ಕಾಮನ್ ಡೈಲಾಗ್ ಆ್ಯಕ್ಚುಲಿ ಅಲ್ವಾ? ಇನ್ನೂ ಬಿಟ್ಟಿಲ್ಲಲ್ವ ನೀನು? ಚೇಂಜ್ ಆಗಬಾರ್ದು, ಹಿಂಗೆ ಇರಬೇಕು. ಸರಿ ಆಯಿತು, ಡನ್, ಹೊರಡ. ಸಾರಿ, ವೆಯ್ಟ್ ಮಾಡೋಣ. ಇವ್ ನನ್ನ ತಮ್ಮ ಕುಶಾಲ್, ಕಿಶೋರ್ ಅಲ್ಲ, ಇವ್ ನನ್ನ ತಮ್ಮ ಕಿಶೋರ್. ಅವನು ನಂಬರ್ 1 ಡೌರಾಜ ಪ್ರಶಾಂತ್. ಯಾರು ಈಗ ಅಲ್ಲಿ ಬಿಲ್ ಮಾಡ್ತಾ ಹುಡುಗರಿಗೆ ದುಡ್ಡು ಕೊಡೋದು ಅಷ್ಟೇ. ಯಾರು ಅವೇ ಕೇಳೋ ಹೇಳಿಲ್ಲ. 6 ಅಲ್ಲೆಲ್ಲ ಸೆಲೆಬ್ರೇಷನ್ ಮುಗೀತು. ಟೈಮ್ ಆಲ್ರೆಡಿ 9:12 ಆಗೈತೆ. ಇನ್ನೂ ನನ್ನ ತಂಗಿಯವ್ರು ನನ್ನ ರೋಡಲ್ಲೇ ಕಾಯಿ ಅಂತ ಕಾಯಿಸ್ತಾನೆ ಇದ್ದಾರೆ. ಇನ್ನೂ ರೋಡಲ್ಲೇ ನಿಂತಿದ್ದೀನಿ. ಅಣ್ಣ ಬಂದೈತೆ, ಇವಾಗ ಕರ್ಕೊಂಬಂದರು. ಇನ್ನೂ ಮನೆಗೂ ಹೋಗಿಲ್ಲ.
ಸೆಲೆಬ್ರೇಷನು ಹೊಡೆದೆಲ್ಲ ನಂಗಂತೂ ಕಾದು ಸಾಕಾಗೋಗೈತೆ. ಬರ್ತೈತೆ ನನಗಾಕ್ಷು ಇಷ್ಟು ನನಗ ಲೇಟ್ ಆದರೂ ಲೇಟೆಸ್ಟಾಗಿ ತುಂಬಾ ಸರ್ಪ್ರೈಸಿಂಗಾಗಿ ನನಗೆ ಅಂದರೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಆಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ಲು. ನನ್ನ ಅಜ್ಜಿನ ಕರೆಸಿದ್ಲು. ಅಜ್ಜಿ ಬರ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಮತ್ತು ಅಮ್ಮನ ಕರೆಸಿದ್ಲು. ಅಪ್ಪ ಕಾಲ್ ಮಾಡಿದರು, ಅಮ್ಮ ನಾನು ಬರ್ತಾಯಿಲ್ಲ ಅಂತ ಹೇಳಿದ್ರು. ಸೊ ಅಮ್ಮನ ಕರೆಸಿದ್ಲು. ಯಾರು ಒಂದು ಚೂರು ಕೂಡ ನನಗೆ ಕ್ಲೂ ಬಿಟ್ಕೊಡ್ದೇ ನಾನು ಬರ್ತಡೇನ ಸೆಲೆಬ್ರೇಟ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಇನ್ನು ನನ್ನ ಚೋಟು ಬಂದಿದ್ದ, ನಮ್ಮ ಜ್ಯೋತಿ ಚಿಕ್ಕಮ್ಮ ಆಗಿರ್ಬೋದು, ನನ್ನ ಸಾವಿತ್ರಿ ಚಿಕ್ಕಮ್ಮ ಆಗಿರ್ಬೋದು, ಎಲ್ಲರೂ ಬಂದಿದ್ದರು. ತುಂಬಾ ಖುಷಿ ಆಯಿತು. ಇಷ್ಟೆಲ್ಲ ಎಫರ್ಟ್ ತಗೊಂಡು ನನ್ನ ತಂಗಿ ಈ ಸೆಲೆಬ್ರೇಷನ್ನ ಮಾಡ್ತಿರೋದಕ್ಕೆ ತುಂಬಾ ಥ್ಯಾಂಕ್ ಯು. ಆಲ್ ಕ್ರೆಡಿಟ್ ಗೋಸ್ ಟು ಐಶು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು. ನಮ್ಮ ಚನ್ನರಾಯಪಟ್ಟಣದಲ್ಲಿ ಈ ಥರ ಪ್ಲೇಸು ಇದೆ ಅಂತ ನನಗೇ ಗೊತ್ತಿರಲಿಲ್ಲ. ಆಲ್ಮೋಸ್ಟ್ ಬೇರೆ ಪ್ಲೇಸ್ ಯಾವ್ಯಾವ ಇದೆ ಎಲ್ಲದಕ್ಕೂ ನಾನು ವಿಸಿಟ್ ಮಾಡಿದ್ದೀನಿ. ಬೇರೆಯವ್ರ ಬರ್ಡೇ ಕೂಡ ಮಾಡಿದ್ದೀನಿ. ಸೊ ನನ್ನ ಬರ್ಡೇನ ನಿಜವಾಗ್ಲೂ ನನಗೆ ಗೊತ್ತಿಲ್ಲದೇ ಇರೋ ಪ್ಲೇಸಲ್ಲಿ ಅವಳು ಅರೇಂಜ್ ಮಾಡಿಸಿದ್ದು ಅದು ಒಂಥರ ಸರ್ಪ್ರೈಸಿಂಗ್ ಆಗಿತ್ತು. ತುಂಬಾ ಖುಷಿ ಆಯಿತು. ಒಂಥರ ಮೆಮೊರಬಲ್ ಡೇ ಅಂತಲೇ ಹೇಳ್ಬೋದು. ಫ್ಯಾಮಿಲಿಯೆಲ್ಲ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನನ್ನ ಬರ್ಡೇ ಇಷ್ಟೊಂದು ಅಂದರೆ ನನಗೆ ಸರ್ಪ್ರೈಸಿಂಗ್ ಆಗಿರುತ್ತೆ ಅಂತ ನಾನು ನೆವರ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಕೇರಿಂಗ್, ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ. ನನ್ನ ಮೇಯ್ನ್ ಪಿಲ್ಲರೇ ನನ್ನ ಫ್ಯಾಮಿಲಿ. ನನಗೇನು ಹೇಳ್ಬೇಕಂತ ಗೊತ್ತಿಲ್ಲ. ಯಾವಾಗಲೂ ನನ್ನ ಜೊತೆ ಇರಿ ಅಷ್ಟೇ ನಾನು ಕೇಳೋದು. ಥ್ಯಾಂಕ್ ಯು ಸೋ ಮಚ್. ನನ್ನ ಲೈಫಲ್ಲೇ ಇದು ನನಗೆ ಬೆಸ್ಟ್ ಬರ್ತ್ಡೇ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ನನ್ನ ಬರ್ತ್ಡೇ ಸ್ಟಾರ್ಟಿಂದನೂ ಎಂಡ್ವರೆಗೂ ನನಗೆ ನನ್ನ ಫ್ಯಾಮಿಲಿ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಸಿಸ್ಟರ್ಸ್ ಆಗಿರ್ಬೋದು, ಯಾರೂ ನನಗೆ ಎಲ್ಲೂ ಒಂಟಿ ಫೀಲ್ನೇ ಕೊಡಲಿಲ್ಲ ಅಂತಲೇ ಹೇಳ್ಬೋದು. ತುಂಬಾ ನನ್ನನ್ನು ಕೇರ್ ಮಾಡಿದ್ರು. ನನ್ನ ಖುಷಿಗೋಸ್ಕರ ಅವರೆಲ್ಲ ತುಂಬಾ ಖುಷಿಯಿಂದ ನನ್ನ ಜೊತೆ ಇದ್ದರು. ಥ್ಯಾಂಕ್ ಯು ಸೋ ಮಚ್. ಫೈನಲಿ ಸೆಲೆಬ್ರೇಷನ್ ಎಲ್ಲ ಮುಗೀತು. ನಾನು ಬೆಂಗಳೂರಿಂದ ಬಂದವಳು ಮನೆಗೂ ಹೋಗಿಲ್ಲ. ನನ್ನ ಲಗೇಜ್ ಇಲ್ಲೇ ಐತೆ, ಎಲ್ಲ ಹೋಗ್ತಾವ್ರೆ. ಗಿಫ್ಟ್ ಅಮ್ಮನೂ ಬಂದಿದ್ದಾರೆ ಸರ್ಪ್ರೈಸಾಗಿ, ನನಗೆ ಗೊತ್ತೇ ಇಲ್ಲ. ನನ್ನ ತಂಗಿ. ಆಲ್ ಕ್ರೆಡಿಟ್ ಗೋಸ್ ಟು ಐಶು. ಥ್ಯಾಂಕ್ ಯು ಸೋ ಮಚ್ ಐಶು. ನಮ್ಮ ಅಜ್ಜಿ, ನಮ್ಮ ಆಂಟಿ ಎಲ್ಲ ಬಂದವರು. ಇವಾಗ ಮುಗೀತು, ಹೋಯ್ತಾ ಇದ್ದೀವಿ. ಸಾಕಾಗೋಯ್ತು ಡ್ಯಾನ್ಸ್ ಎಲ್ಲ ಮಾಡಿಬಿಟ್ಟು. ಫುಲ್ಲು ಬೆವರು ಬಂದಿತ್ತು. ನಮ್ಮಮ್ಮ. ನನಗೆ ಎಷ್ಟು ವರ್ಷ ಹೇಳಮ್ಮ ಇವಾಗ? 23 ತುಂಬಿ 24 ಹಂಗೆ ಸರಿ ಡನ್. ಇವಾಗ ಟೈಮು 10:30 ಆಗಿರೋದ್ರಿಂದ ಮನೆಗೆ ಹೋಗಿ ಏನು ಊಟ ಮಾಡೋದು ಅಂದ್ಬಿಟ್ಟು ಎಲ್ಲರೂ ಇಲ್ಲೇ ಹೋಟೆಲ್ಗೆ ಹೋಗೋದ ಅಂತ ಹೋಗ್ತಾ ಇದ್ದೀವಿ. ಇಲ್ಲೇ ಹತ್ರ ಇರೋದು, ಸೊ ಹಾಗಾಗಿ ನಡ್ಕೊಂಡೇ ಹೋಗ್ತಾ ಇದ್ದೀವಿ. ಅಮೂಲ್ ಫೋನ್ ನಾನು ಅಂತ ಐತೆ. ಎಲ್ಲ ನಡ್ಕೊಂಡೇ ಹೋಗ್ತಾ ಇದ್ದೀವಿ. ಹೋಗೋದ ಬನ್ನಿ. ನಮ್ಮ ಮನೆಯವರೆಲ್ಲ ನಡ್ಕೊಂಡೇ ಹೋಗ್ತಾ, ಸುಮ್ಮನೆ ಇಲ್ಲಿಂದ ಇಲ್ಲಿ ತನಕ ಸುಮ್ಮನೆ ಆಟೋ ಯಾಕೆ ಬುಕ್ ಮಾಡೋದು ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಶೆಕೆ ಅಲ್ವಾ, ಗಾಳಿ ಬೀಸ್ಕೊಂಡು ನಡ್ಕೊಂಡು ಹೋದಂಗೆ ಹೋಗುತ್ತೆ. ಆಟೋ ಚಾರ್ಜ್ ಉಳಿಯುತ್ತೆ. ಅಲ್ಲಿ ಆಯ್ ಮಾಡು. ವಿವಾಹ ಭೋಜನವಿದು ಬವಿ. ನಾನು ಆಯ್ ಮಾಡಿಲ್ಲ. ತಿಂದು ಹೋಗೋದೆ ಇವಾಗ. ಹಿಂಗೆ ಕೇಕ್ ಅದು ವೆಜ್ಜಾ? ನಮಗೂ ನಾನ್ ವೆಜ್ ಬಿತ್ತದ. ನಮ್ಮ 3 ಜನ ನಾನ್ ವೆಜ್ಜು, ಅವ್ರು 3 ಜನ ವೆಜ್. ವೆಜ್ಜಾ? ಓಕೆ. ಫೈನಲಿ ಊಟ ಕಂಪ್ಲೀಟ್ ಆಯಿತು. ಇವಾಗ ಹೋಗಿ ಪಾಚಿ ಮಾಡೋದೆ. ಫುಲ್ ಎಲ್ಲ ಟಯರ್ಡ್ ಆಗ್ತಿದ್ವಿ. ಎಲ್ಲ ಹೋಗಿ ಇಷ್ಟೇ ನನ್ನ ಬರ್ಡೇ ಬರ್ಡೇ ನನಗೇನು ಬರ್ಡೇ ಕ್ರೇಜೇ ಇಲ್ಲ.